ನಾಗಮಲೆಗೆ ಹೋಯ್ತಾ ಇದ್ದೀವಿ. ನೋಡಿದ್ರೆ ನಾವು 7 ಜನ ಇರೋದು. ಇವ್ರು ಯಾರು ನೀರು ನೋಡೋರು ಒಬ್ರು ಜೈನ್ ಹಾಕೋರು. ಹೊಂಡ ಪಂಡ ಅಂದರೆ ಒಳಗಿಡ್ದು ಬಿಟ್ಟು ಸುಮ್ಮನೆ ಬರ್ತಾ ಇದ್ದೀನಿ. ಅವ್ರು ತರಲೆ ನನ್ನ ಮಕ್ಕಳು ನಾಗಮಲೆಗೆ ನಡ್ಕೊಂಡು ಹೋದ್ರು ಅಂತಂದರೆ ನಾವು ನನ್ನ ಹೆಂಡ್ರು ಹೆಂಡತಿ ಅಂದ್ಕೊಂಡು ಇವರು ತರಲೆ ಆಡ್ತಾವ್ರೆ. ಏನು ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗಿಲ್ಲ. ಹಾಂ ನೋಡಿ ಇವನಿಗೆ ಅವ್ರು ಹೇಳಿದ್ರು ಒಂದು ಮಾತು ಅರ್ಥ ಆಗಲಿಲ್ಲ. ಆದ್ರೆ ಆ ಬಯ್ಯ ಅಂತ ಮಾತ್ರ ಚೆನ್ನಾಗಿ ಅನ್ಕೊಂಡು ಕನ್ನಡ ಬರ್ತದೆ ಅನ್ಸದೆ. ಬೈದಿದ್ದೆಲ್ಲ ಕೇಳ್ತಾನೆ ಅರ್ಥ ಮಾಡ್ಕೊಬಿಟ್ರೆ ಮೇಲೆ ಹಿಂದಿ ಬರಲ್ಲ ಕಣ, ಹಿಂದಿ ಬರಲ್ಲ. ಇದು ಕರ್ನಾಟಕ ಕನ್ನಡ ಮಾತಾಡ್ಬೇಕು. ನೀ ಏನ್ ಪೇಸುಂಡೆ ನನಗೆ ತಿಳಿದೆ. ಇದೇನು ಜೋರಾಗಿ ಮಾತಾಡಿ. ಇವ್ರು ಏನು ಬೈತವನೇ, ಅವ್ನು ಬೈದು ಬರ್ತಾ ಮುದುಕರೆಲ್ಲ ತರತರಲೆ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ನಾವು 7 ಜನ ಇದ್ದೀವಿ, 6 ಜನ ಸುಮ್ಮನೆ ಡೈರೆಕ್ಟ್ ಇವರು ಕುತ್ಕೊಂಡು ಎಲ್ಲಾರನ್ನೂ ಗೈಡ್ ಮಾಡ್ತಾವ್ರಿ ಇಲ್ಲಿಂದ. ಅವ್ರಿಗೆ ಇವನ್ ತರಲೆ ನನ್ನ ಮಗ ಒಬ್ಬ. ಅದು ಮುಂದೆ ಅದು ಮನ್ಸಲ್ಲೇ ಬೈಕತ್ತ ಅರ್ಥ ಶಶಿ ನಡಿಯ ಡ್ಯಾಶ್. ಸೊ ಹಿಂಗೆ ನಾಗಮಲೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ರೋಡ್ ಯಾವುದು ಅನ್ನೋದು ಒಂದೂ ಗೊತ್ತಿಲ್ಲ. ಇವನು ಆ ಕಡೆ ಅಂತಾನೆ, ಇವನು ಈ ಕಡೆ ಅಂತಾನೆ, ಈ ಕಡೆ ಅಂತಾನೆ, ಆ ಕಡೆ ಅಂತಾನೆ ಕೇಳ್ದು. ಕೂತ್ಕಲ್ಲು ನಮ್ಮ ರಾಮನಗರದ ಹತ್ರ ಆಯ್ತಾನೆ. ಆ ಕೂತ್ಕಲ್ಲಲ್ಲ, ಮಹದೇಶ್ವರ ಬೆಟ್ಟ ತಗೊಂಡು ಕೂತ್ಕಲ್ಲು. ನಮಗೆ ರೂಟ್ನ ಗೈಡ್ ಮಾಡ್ತಾ ಇರೋದು ಇವರೇ. ಮನು ಅಲ್ಲಿಂದ ಕರ್ಕೊಂಬಂದವನೇ ಮಹದೇಶ್ವರ ಬೆಟ್ಟದಿಂದ. ಅವ್ರಿಗೇನಿಲ್ಲ, ಒಂದು 5 ರೂಪಾಯಿನ ಬಿಸ್ಕೆಟ್ ಹಾಕ್ತಾರೆ ಸಾಕು. ಕರ್ಕೊಂಬಂದು ವಾಪಸ್ ಬೆಟ್ಟಕ್ಕೆ ಬಿಡ್ತಾರಂತ. ಅವನು ಕಳ್ಳನ ಮಗ ಕದ್ದಿ ಅಲ್ಲಿ ದಾಳಿಂಬೆ ಗಿಡ ಹಾಕೋರು ಯಾರೋ ಕದ್ದಿಯಕ್ಕೆ ಹೋಯ್ತವನೇ. ಮನೆಯವ್ರು ಹೊಡೆದ್ರೆ ಹೊಡ್ಕೊಂಬತ್ತೇನೆ ಗ್ಯಾರಂಟಿ. ಕಳ್ಳ 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 ನಮ್ಮನ್ನು ಈ ಥರ ಜೀಪಲ್ಲಿ ಕರ್ಕೊಬರೋರು ಇದು ನೋಡಿದ್ರೆ ಇಲ್ಲಿಂದ ಹೋಗೋದು ನಾಗಮಲೆ. ಆದರೆ ನಾವು ಟ್ರೆಕ್ಕಿಂಗ್ ಮಾಡೋಣ ಅಂತ ಇಷ್ಟಪಟ್ಟು ಎಲ್ಲಾದ್ರೂ ಟ್ರೆಕ್ ಮಾಡ್ತಾ ಇದ್ದೀವಿ. ಇದೇ ಒಂಥರ ಖುಷಿ ಕೊಡ್ತದೆ. ಜೀಪಲ್ಲೆಲ್ಲ ಹೋಗೋದು ಕಾಮನ್ನು, ಅದನ್ನು ನೋಡ್ಕೊಂಡು ಹೋಗೋದು ನಮ್ಮ ಸ್ಟೈಲು. ಅಲ್ಲಿ ಕಾಣಿಸ್ತಾ ಇರ್ಬೋದು ಮಹದೇಶ್ವರದ್ದು ಊರು. ಅಲ್ಲಿಂದ ಬಂದಿದ್ದೀವಿ. ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನೂ ಕೂಡ 7 ಕಿಲೋಮೀಟರ್ ಬಾಕಿ ಇದೆ. ತರಲೆ ನನ್ನ ಮಗ ಅಲ್ಲಿ ಯಾವ್ದು ಹುಡುಗಿ ಹೋಯ್ತೀರಿ ಮಾತಾಡ್ಕೊಂಡು ನಿಂತವನೆ. ಬಾರೋ ಎಲ್ಲೇ ಹೋಯ್ತಿದ್ದೀವಿ. ನಮ್ಮ ಯಾರಿಗೂ ಲವರ್ ಇಲ್ಲ. ಅಲ್ಲಪ್ಪ ಹೋಯ್ತಾವ ನೋಡಿ, ಎಲ್ಲಾರ ಜೊತೆಗೂ ಇರ್ತಿದ್ದ. ಹುಡುಗಿ ಫೋನ್ ಮಾಡಿದೆ ಇಟ್ಕೆ ಬಿಟ್ಟು ಹೋಯ್ತಾವ. ಏ ಅಪ್ಪ ಆಫ್ ರೋಡಿಂಗ್ ಇದೆ ಯಾವುದೋ ಇದು. ಆಫ್ ರೋಡಿಂಗು ಫುಲ್ಲು ಕಲ್ಲು. ಇವರು ನಾನು ಹಾಕಿತ್ತು ತಿಂದಿಲ್ಲ, ಇವನು ಮಾತ್ರ ಕೊಟ್ಟರೆ ತಿಂದಿಲ್ಲ. ಏನ್ ನೋಡ್ದ ಪಾಪ ಇವ್ನ ಇನ್ನರ್ ವಯಸ್ಸು ಏನ್ ಹೇಳ್ತಾ ಇದ್ರೆ ಬೆಳಗ್ಗೆನೆ ಅವ್ನು ನೈಟಿ ಕೊಡಿಸ್ರೋ ಅದೇ ಕುಡ್ಕೊಂಡು ಮನಿ ಕತ್ತೀನಿ. ಪ್ರಕೃತಿ ಸೌಂದರ್ಯ ಸವಿಬೇಕು, ಪ್ರಕೃತಿ ಸೌಂದರ್ಯ ಸವಿಬೇಕು.
ಏನದಪ್ಪ ಇಲ್ಲಿ ಅಂತ ಮನ್ಸರೇ ಬೈಕತ್ತವನೆ. ನಾನೇನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದೆ, ಹಿಂಗೆ ಬೈತಲ್ಲೇನೋ ಬಾವಿ ಇರಂಗದೆ ದವಾಕ ಹುಡು ನೀರು ಬಾವಿ ಎಲ್ಲ ಯಾವುದೋ ತೊಟ್ಟಿ ಚಿಕ್ಕದು. ಪಾಪ ನಮ್ಮ ಡಾಗಿ ಬಾರ್ಡರ್ ಕ್ರಾಸ್ ಮಾಡ್ಬಿಟ್ಟಿದ್ಯಾ ಅಂದ್ಬಿಟ್ಟು ಬೈತವ್ರು ಇವರು. ಆದರೂ ಯಾರಿಗೂ ಎದ್ರಲ್ಲ ಅಂತ ನಮ್ಮನ್ನು ಗತ್ತು ಅಂತ ತಿಳ್ಕೊಳ್ಳೋ ಅಂತ ಬೈತಾನೆ ಅದೇ ಅಲ್ವೇ. ನಮ್ಮ ನೂರಾರು ಡಾಗ್ಗಳು ಹೆವಿ ಸ್ಟ್ರಾಂಗ್ ಆಗವ್ರೆ. ವರುಣ ಭಾರಿ ಯೋಚನೆ ಮಾಡಿ ಚಪ್ಪಲಿಯಾಗ ಒಂದು ಒಳ್ಳೆ ಕೆಲಸ ಮಾಡ್ದ ಅನ್ನಿಸ್ತದೆ. ನಾವೇ ಪೆಗ್ನನ ಮಕ್ಕಳು ಬರೀ ಕಲ್ಲಲ್ಲಿ ಬಂದ್ಬಿಟ್ಟು ಅಲ್ಲಿ ಉರಿತಾವೆ ಕಾಲು ಚೆಕ್ ಪೋಸ್ಟ್ ಅಂತ ಉರಿತಾ. ಇಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಟಿಕೆಟ್ ತಗೋಬೇಕಂತೆ. ಮಹದೇಶ್ವರ ಹುಲಿ ಮೇಲೆ ಕುತ್ಕೊಂಡಿಲ್ಲ, ಅದು ಹೆಂಗೋಯ್ತಿಲ್ಲ. ಇದೇನಿದು ಸ್ಕೇಟಿಂಗ್ ಯಾವುದೋ ಕಾಲದಲ್ಲಿ ಎಲ್ಲ ಕರ್ಕೊಂಡೋಯ್ತವ್ರೆ. ಡೈರೆಕ್ಟ್ ಅಲ್ಲವಪ್ಪ ಇಲ್ಲಿ ಲೋಕಲ್ ಅಯ್ಯೋ ನಾವೇನು ನಡೆಯೋದೇ ಬೇಡ, ನಿಂತ್ಕೊಂಡ್ರೆ ತಕ್ಕದೇ ಕರ್ಕೊಂಡು ಹೋಯ್ತಾ ಬೇಡ. ಹುಲಿಗಿಲಿಗೆ ಬಂದರೆ ಹೆಂಗೆ ಹೊಡೋದು? ಈ ಇದ್ರೊಳಗೆ ಹೊಡೋದು ಜೀಪ್ಗಳೆಲ್ಲ ಹೋಯ್ತವಲ್ಲಪ್ಪ. ನಾವು ಅಡ್ದಾರಿ ಹಿಡಿದಿದ್ದೀವಿ. ಹೆಂಗೆ ಹೋಗ್ಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸುತ್ತ ಕಾಡು ಬಂದು ತಗೊಳಾಕೊಂಡ್ಬಿಟ್ಟಿದ್ದೀವಿ. ಹ್ಞೂ ಪಾಪ ನಡೆಯೋಕೆ ಆಯ್ತಲ್ವ, ನಾವು ಮಗ ನೋಡ್ತಾವನೆ. ಆಳು ತಣ್ಣಗಿದ್ರು ಬಾರಿ ಅವನಪ್ಪ. ಜಡ್ಜ್ ಮಾಡಕ್ಕೆ ಹೋಗ್ಬಿಡಿ ಯಾರನ್ನವ. ಇವನೊಬ್ಬ ನಮ್ಮನ್ನೆಲ್ಲ ಏನಾದರೂ ಇಲ್ಲಿ ಹುಲಿನೋ ಆನೆನೋ ಬಂದು ಎತ್ಕೊಂಡು ಹೋದ್ರೆ ಕೇಳೋದು ವರುಣನ್ ಮಾತ್ರ. ಟಿಕೆಟ್ ಬುಕ್ ಮಾಡಿರೋದು ಅವನ ಹೆಸರಲ್ಲೇ. ಅದಕ್ಕೇನೆ ಎಲ್ಲಾರು ಕರೆಕ್ಟಾಗಿ ನೋಡ್ಕೊಳಪ್ಪ ವರುಣ, ನೀನೇ ಜವಾಬ್ದಾರ ಎಲ್ಲಾರ್ಗೂ. ಒಯ್ಯತ ಹೋದ್ಮೇಲೆ ತಮಿಳ್ನಾಡೋನೆಲ್ಲೋ ಎಲ್ಲ ಹೋಗ್ಬಿಡವನೇ. ಏಯ್ ಕೆಟ್ಟ ಮಾತೆಲ್ಲ ಮಾತಾಡ್ತೇನೆ, ನಡೀತದ ಮಾತಾಡ್ತೀನಿ. ನಡಿ ಒಪ್ಪನ್ ತೋರ್ತೀನಿ ಸ್ವಾಮಿ ಏನನ್ನೋದು. ಹಾಂ
ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ದೊಡ್ಡವ್ರೆ ಏನೋ ಅಂತಿದ್ರು ಗೊತ್ತಿಲ್ಲ. ಜೋಡಿತೇವ್ರ ಮಕ್ಕಳೇ ಏಕೆ ಮತ್ತೆ ಅದು ಜೋಡಿಸಿದ ಮುಂಚೆನೆ ಕಟ್ಬಿಟ್ಟಿದ್ಯಾ? ತರ್ಲಿ ನನ್ನ ಮಕ್ಕಳು ಯಾವ ಒಗ್ಗೂಬೆ ನನ್ನ ಮಗನ ನೋಡಿ ಎಲ್ಲ ಕುಡ್ದು ಬಿಟ್ಟು ತಿಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟೋಗವೆ ಬಿಡೋತವು. ಕಾಸ್ಕೊಂಡು ಹೋಗಿ ಎಲ್ಲೇ ಹೋದ್ರು ಎಲ್ಲೇ ಬಂದರು ಯಾವುದೇ ಕಾರಣಕ್ಕೂ ಈ ಥರ ಮಾಡಬೇಡಿ. ಇಲ್ಲಾಂದ್ರೆ ಅಲ್ಲಿ ನೀರು ಕುಡಿದ್ಬಿಟ್ಟು ಎಸಿಬೇಡಿ. ಇವನು ನೋಡಿ ಯಾರೋ ಹುಡುಗಿ ಚಪ್ಪಲಿ ಬಿಟ್ಟು ಹೋಗಿರೋ ಮೆಟ್ಕೊಂಡೈತವನೆ. ಯಾವ ಹುಡುಗಿ ಚಪ್ಪಲಿ ಅವು ಹುಡುಗಿ ಚಪ್ಪಲಿ ಮೆಟ್ಕೊಬಿಟ್ಟು ಪೋಸ್ಟ್ ಮಾಡ್ತಾನೆ. ಅವೆಲ್ಲ ಕಿತ್ತೋಗವೆ. ಏನೋ ಜೋಸು ಚಪ್ಪಲಿನೂ ಬೇಡ ಏನೂ ಬೇಡ ಅಂತ ಬಂದ್ಬಿಟ್ಟೆ. ಈಗ ಗೊತ್ತಾಯ್ತಾರೆ ಚಪ್ಪಲಿ ಯಾಕೆ ಇಂಪಾರ್ಟೆಂಟು. ನಮ್ಮ ಬ್ಯಾಗಿ ಬಂದ್ಬಿಡ್ತು ಇದನ್ನ ನೋಡ್ತಾರೆ ಚಪ್ಪಲಿ ಆಗಿ ಬಂದಿರುತ್ತೆ. ಇನ್ನೂ ಅರ್ಧ ನೋಡ್ತಿಲ್ಲ ಅದೇ ಸುಸ್ತಾಗೋಗಿದ್ದೀವಿ. ತಾತ ಪಾಪ ಡೈಲಿ ಓಡಾಡ್ತಾರೆ. ಯಾವ ತಾತ ಗೊತ್ತೇನಿಲ್ಲ. ನಾವು ಒಂದಿನ ಹತ್ತಕ್ಕೆ ಮುಗಿಸ್ತಾ ಇದ್ದೀವಿ. ತಾತ ಡೈಲಿ ವ್ಯಾಪಾರ ಮಾಡಿಕೊಂಡು ಓಕೆ ಅಣ್ಣ ನನ್ನ ಕೈಲಿ ಆಯ್ತಲ್ಲ ಕಣ ಅಣ್ಣ ಅಂತ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಡ್ರಿಂಕ್ ಮಾಡ್ಬಿಟ್ಟು ಅಣ್ಣ ನನ್ನ ಕೈಲಿ ಆಯ್ತಲ್ಲ ಅಣ್ಣ ಅಂತ ಹಿಂಗೆ ಅದನ್ನ ಹಾಕ್ತೀನಿ ನಿನಗೆ. ಅದೇ ನನಗೆ ಬೇಕಾಗಿರೋದು. ಒಯ್ಯ ತಮಿಳ್ನಾಡಿಂದ ಬಂದವನೇ ಕಟ್ಟಾಡ್ತಾವನ ಹೊತ್ತಕ್ಕೆ. ಅದೇನು ಚಿಕ್ಕ ಯಾವ ಪಾಠ? ಹಾಂ ಇಲ್ಲಿ ಇಲ್ಲ. ಓಹೋ ಕರೆ ಬೇಡ ನಿನಗೆ ಬೇಡ ಕೇಳಿ 50 ಈಗ ಯಾರು ಕೊಟ್ಟಿ ನಿಮಗೆ? ಓ ಅಣ್ಣ ಇಷ್ಟ ಗಂಟೆ ನಡ್ಕೊ ಬಂದ. ಅಣ್ಣ ಬ್ಯಾಗ್ನು ಎತ್ಕೊಂಡು ಅಷ್ಟು ತೂಕ ಇರೋದ ನೋಡ್ಕೊಂಡು ಹೋಯ್ತವನೆ. ಒಟ್ಟಿದ್ದು ಬರ್ತಡೇ ಅಂತೆ ಹುಡುಗರೆಲ್ಲ ವಿಶ್ ಮಾಡ್ತಾರೆ. ಈಗ ಇಲ್ಲ. ಹ್ಯಾಪಿ ಬರ್ತ್ಡೇ ಕಣಮ್ಮ. ಹ್ಯಾಪಿ ಬರ್ಡೇ. ಇಷ್ಟೇ ಆಗಲಿ ನಮ್ಮ ಮಗಳಿ ಹುಡುಗ. ಹೇಳ ಆಡೋ ಹೇಳ ಆಡ ಹೇಳ. ಸ್ಕೂಲ್ಗೆ ಹೋಗಿ ಈ ಕಲೀರೋ ಅಂದ್ರೆ ಈ ಕಲೀರೋ ಅಂತ ಅಂದ್ರೆ ಕರಿಯ ಪಿಕ್ಚರ್ ಹಾಡು ಹೇಳ್ತಾವ್ರಲ್ಲ. ಕರಿಯ ಪಿಕ್ಚರ್ ಯಾವ್ದು ಅದು? ಮೀಟರ್ ಮೆಜೆಸ್ಟಿಕ್ ಹಾಡು ಹೇಳ್ತಾವ್ರೆ ದರ್ಶನ್ದ. ಇರ್ತವೆ ಚಡ್ಡಿ ಇಲ್ಲ ಅಣ್ಣ ಹೊರದೋಗದೆ ಪಾಪ ಕೋತಿ ಮರಿ ಕುಡಿ. ಕೋತಿಗೆಲ್ಲ ನೀರು ಕುಡಿತು. ಯಾಕಮ್ಮನು ಪಾಪ ಕೋತಿಗಳೆಲ್ಲ ಭಯ ಇರ್ತದೆ. ಸುಮ್ಮನೆ
ಹೈ ಅದೇನೋ ಹಾರ್ಕೊಂಡ್ಬಿಡ್ತಿದ್ದು ಆಗಲ್ಲ, ಇದೇ ಕಚ್ಬಿಡ್ತದೆ. ಈಗ ಹೊಲ ಅದಕ್ಕೆ ಹೇ ಬರ್ರ, ಇಂತೂ ನಾಗಮಲೆ ಬೆಟ್ಟ ಹತ್ತತ್ರ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಾಗಮಲೆ ಬೆಟ್ಟ. ಹುಡುಗರೆಲ್ಲ ಪಾಪ ಸುಸ್ತಾಗಿ ಹಿಂಗ ಮಾಡಿ ನಡ್ಕೊಂಡು ಬಂದಿದ್ದೀವಿ ಇಲ್ಲಿ ಗಂಟ. ಅಲ್ಲಿ ಯಾರೋ ಆಲ್ರೆಡಿ ಹೋಗ್ಬಿಟ್ಟು ವಾಪಸ್ ಬರ್ತಾವ್ರೆ. ಈ ಅಣ್ಣ ಡೈಲಿ ನಡ್ಕೊಂಡೆ ಓಡಾಡ್ಬೇಕು. ಅಣ್ಣ ಯಾವ ನಿಮ್ದು ಇದೇ ಊರ? ಡೈಲಿ ನಡ್ಕೊಂಡೆ ಓಡಾಡ್ತೀರಾ? ಈ ಬೆಟ್ಟನ ಇಷ್ಟೆಲ್ಲ ಹತ್ಕೊಂಡು ನಡ್ಕೊಂಡು ಓಡಾಡಬೇಕು. ನಾವು ತರಬೇಕು ಅಂದರೆ ಮಹದೇಶ್ವರನ ಬೆಟ್ಟಕ್ಕೂ ಅವ್ರವ್ರಿಗೂ ಇದೇ ರೀತಿ ನಡ್ಕೊಂಡು ಓಡಾಡಬೇಕು ಡೈಲಿ. ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ. ಒತ್ತೊಬ್ಬರು ಮಡಿಕೊಂಡು ಊರಲ್ಲಿ ಇದೆ ನೋಡಿದ್ದೆ ನಾನು. ಈ ಕಾಲದಲ್ಲಿ ಒತ್ತೊಬ್ಬರು ಆಯ್ತು. ಒತ್ತೋ ಈಗಲೂ ಒತ್ತೋ ಬೋರಲ್ಲಿ ನೀರು ಬರ್ತಾ ಇಂಟು ಫೈನಲಿ ನಾಗಮಲೆಗೆ ರೀಚ್ ಆಗಿದ್ದೀವಿ. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ನೋಡೋದು ಹಿಂಗಾಗೋಗಿದ್ದೀನಿ ಈಗ. ಹುಡುಗಿ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಗೊತ್ತಾಗ ನಾನು ಇದ್ದೀನಿ. ಯಾರೋ ಸುಸ್ತಾಗಿ ಹೋಗವ್ರೆ, ನೀರಾಗ ಹೋಗವ್ರೆ. ಎಲ್ಲ ಫುಲ್ಲು ಬಟ್ಟೆ ಗಿಟ್ಟೆ ಎಲ್ಲ ಕಲ್ತ್ಕೊಂಡ್ರೆ ಬಾರೋ ಎಲ್ಲ ಗಂಡು ಗಲಿಗಳಿರೋ ಬನ್ನಿ. ಹಿಂಗ ಮಾಡಿ ಕಷ್ಟಪಟ್ಟು ಊಟ ಎಳ್ಕೊಂಡು ಬಂದಿದ್ದೀವಿ ನಾವು ನಾಗಮಲೆ ಬೆಟ್ಟಕ್ಕೆ ಫೈನಲ್ ಆಗಿ. ಅಲ್ಲಿಂದ ಕಷ್ಟಪಟ್ಟು ಆ ಬೆಟ್ಟಗಳನ್ನೆಲ್ಲ ದಾಟ್ಕೊಂಡು ಕೊನೆಯದಾಗಿ ಇಲ್ಲಿ ಬಂದು ಆ ಮೈಕಾರೊಂದು ದರ್ಶನ ಮಾಡಿದಕ್ಕೆ ಓದ್ಕೊಂಡು ಇದೆಲ್ಲ ಮಾಡ್ತಾಗುತ್ತೆ. ಫೈನಲಿ ನಾಗಮಲೆ ರೀಚ್ ಆದ್ವಿ. ನೋಡಿ ನಾಗಮಲೆ ನೋಡ್ಬೋದು. ಇಲ್ಲಿ ಮಾದಪ್ಪ ಇರೋದಿಲ್ಲ ನಾಗಮಲೆ. ಇದೇ ನಾಗಮಲೆ. ನಿಮ್ಮ ಜೊತೆ ಕೊನೆಯವರೆಗೂ ನಮ್ಮ ಜೊತೆನೇ ಮಹದೇಶ್ವರನ ಬೆಟ್ಟದಿಂದ ಹಿಡಿದು ಇಲ್ಲಿ ಗಂಟ ನಮ್ಮ ಜೊತೆ ಕೊನೆಯವರೆಗೂ ಬಂದಿರೋದು ಒಂದಾಗಿ ಮಾತ್ರ. ನದಿ ಹರಿತಾ ಇದೆ, ಆ ನದಿ ರೀಚ್ ಆಗಿ ಖುಷಿಲೆಲ್ಲ ಫುಲ್ ದೋಷಲವ್ರೆ. ಕೇಳಿರ್ಬೋದು ನೀವೆಲ್ಲ ಅಷ್ಟು. ಈ ಜಾಗದಲ್ಲಿ ಮಹದೇಶ್ವರ ಮಾಯ ಆಗಿದ್ದು ಅಂತ ಪುರಾಣಗಳು ಹೇಳ್ತಾರೆ. ಹಾಗೆ ದೂರದಿಂದ ನೋಡಿದ್ರೆ ನಾಗರ ಕಲ್ ಕಾಣಿಸ್ತದೆ ನಮಗೆ. ಅದು ಸ್ವಲ್ಪ ನಾಗರ ತಪಸ್ ಮಾಡಿ ಮಾಯ ಆಗಿದೆ. ಅದಕ್ಕೆ ಇಲ್ಲಿ ನಾಗಮಲೆ ಅಂತ ಹೆಸರು ಬಂತು ಅಂತ ಕೆಲವು ಆಚಾರ ವಿಚಾರಗಳಿಂದ ನಡೆದುಕೊಂಡಿರೋದನ್ನ ಯಾವತ್ತೂ ಮರಿಬಾರ್ದು. ಏನಾಯ್ತು ಬರೋ ಅಲ್ಲಿ ದೀಪ ಯಾವಾಗಲೂ ಕಾರ್ತಿಕ ಮಾಸದಲ್ಲಿ ಹೆಚ್ಚು ದೀಪ ಇದೆಯಂತೆ. ವಿ ಆರ್ ರೆಡಿ ಟು ಎಕ್ಸ್ಪ್ಲೋರಿಂಗ್ ಹಿಡನ್ ಪ್ಲೇಸಸ್. ಇವಾಗ ಫಾರೆಸ್ಟ್ ಎಲ್ಲ ಮುಚ್ಚಾಕಿದಾರಂತೆ. ನೋಡೋಣ ನಾವೇ ದಾರಿ ಕಂಡುಹಿಡ್ಕೊಂಡು ವಿ ಆರ್ ರೆಡಿ ಟು ಎಕ್ಸ್ಪ್ಲೋರಿಂಗ್ ಹಿಡನ್ ಪ್ಲೇಸಸ್ ಇನ್ ನಾಗಮಲೆ ಫಾರೆಸ್ಟ್. ಆಲ್ರೆಡಿ ಇಲ್ಲೆಲ್ಲ ಗೇಟ್ ಹಾಕ್ಬಿಟ್ಟವ್ರೆ. ಆದ್ರೂ ನುಗ್ಗನ ನಾವೇ ದಾರಿ ಮಾಡೋಣ. ದಾರಿ ಇಲ್ಲದೆ
ಉಳ್ಳವೆ ಫಸ್ಟ್ ಚುಚ್ಚಲು ದಾರಿ ಇಲ್ಲದೆ ಹೋದ್ರು ದಾರಿ ಮಾಡೋದೆ ಇಲ್ಲಲ್ವಂತೆ. ವೆಯ್ಟ್ ಮಾಡೋಣ, ಹೊರಗಡೆ ಹೋಗ್ಬಿಟ್ಟು ದೀಪ ಐತಿ ಅಂತ ಅಂದ್ರು, ಅದಕ್ಕೆ ಹಿಂದ್ಗಡೆ ನುಕ್ಕೊಂಡ್ ಬರ್ತಾರಲ್ಲ. ಇರೋಣ ಬತ್ತಾಯಿರಿ, ಇರೋಣ ಇವೇನಾ ಅಯ್ಯಪ್ಪ ಆಗ್ತಾ ಇದೆಯಾ? ಹೆಂಗೋ ಮಾಡಿ ಮೆಡಲೆಲ್ಲ ನುಗ್ಬಿಟ್ಟು ಅಯ್ಯೋ ಹೊಡಿತದ. ಎಲ್ಲ ಅಲ್ಲಿಗೆ ಇದೇನಾ ದೀಪ? ಇಂತೂ ನಾಗಮಲೆ ಬೆಟ್ಟ ಎಲ್ಲ ನೋಡ್ಕೊಂಡು ವಾಪಸ್ ಮತ್ತೆ ಮಾದಾಪುರ ಬೆಟ್ಟದ ಕಡೆಗೆ ಪಯಣ. ವಾಪಸ್ ಬೆಟ್ಟ ಇಳಿತಾ ಇದೀವಿ. ಬೆಟ್ಟ ಏನೋ ಕುತ್ಕೊಂಡು ಇಳಿಬೇಕಂತೆ. ಇಳಿಯೋಣ, ಟೈಮ್ ಇದೆ ನೋಡಿ. ಬಸ್ಸು ಇಲ್ಲೇ ಹೋಗ್ಲಿ. ಯಾವುದೇ ಮೂಟೆ ಇಲ್ದಲೆ ಏನು ಇಲ್ದಲೆ ಜೊತೆಗೆ ತಟ್ಟಾಡ್ತಾ ಇದ್ದೀವಿ. ಈ ಊರವರು ಪಾಪ ಮೂಟೆ ಹೊತ್ಕೊಂಡು ಜೊತೆಗೆ ಬ್ಯಾಗ್ ಎತ್ಕೊಂಡು ನಡ್ಕೊಂಡು ಬರ್ತಾರಂತೆ. ಅವ್ರಿಗೆ ಇಷ್ಟಿರ್ಬೇಡ, ಇಷ್ಟಲೇಬೇಕು ಸಾಕು. ಆದರೂ ಕಷ್ಟ ಅಲ್ಲಿಂದ ಹೆಂಗೋ ನೋಡ್ಕೊಂಡು ಬಂದ್ರು. ಇಲ್ಲಿಂದ ಚೆಕ್ ಪೋಸ್ಟಿಂದ ಜೀಪಲ್ಲಿ ಹೋಗಿಟ್ರೆ ಕಾರಲ್ಲ ಕಾಣಲ್ಲ ಅಂತೂ ಇಂತೂ ನಾಗಮಲೆ ನೋಡ್ಕೊಂಡು ಫೈನಲ್ ಆಗಿ ಮಹದೇಶ್ವರನ ಬೆಟ್ಟಕ್ಕೆ ವಾಪಸ್ ಬಂದಿದ್ದೀವಿ. ಈಗ ಇಲ್ಲಿ ಊಟ ಮಾಡಿಕೊಂಡು ಶಿಸ್ತಾಗಿ ಕಾರ್ ಹತ್ಕೊಂಡು ಮನೆ ಕಡೆಗೆ ಹೋಯ್ತಾ ಇರೋದೇ ಕೆಲಸ. ಬಾ